ಲಿವರು ಫೇಲ್ ಆಗುವಂತಹ ಲಕ್ಷಣಗಳು ಸುಮಾರು ದಿನ, ಸಾಮಾನ್ಯವಾಗಿ ಕ್ರಾನಿಕ್ ಅಂತ ಹೇಳ್ತೀವಿ, 6 ತಿಂಗಳ ನಂತರ ನಮಗೆ ಕಾಣಿಸ್ಕೊಳ್ಳುತ್ತೆ. ಆದರೆ ಕೆಲವು ಕಂಡೀಷನ್ಸಲ್ಲಿ ಅಕ್ಯೂಟ್ ಲಿವರ್ ಫೇಲ್ಯೂರ್ ಅಂತ ಆಗುತ್ತೆ. ವೈರಲ್ ಇನ್ಫೆಕ್ಷನ್ ಇರ್ಬೋದು, ಅಥವಾ ಪ್ರೆಗ್ನೆನ್ಸಿ, ಗರ್ಭಿಣಿ ಸ್ತ್ರೀಯಲ್ಲೂ ಆಗ್ಬೋದು, ಅಥವಾ ಮಕ್ಕಳಲ್ಲೂ ಆಗ್ಬೋದು. ಅಕ್ಯೂಟ್ ಲಿವರ್ ಫೇಲ್ಯೂರ್ ಈಸ್ ಅ ರಿಸಲ್ಟ್ ಆಫ್ ಜಾಂಡಿಸ್. ಅಂದರೆ ಜಾಂಡಿಸ್ ಅಂತ ಬಂದಿರೋದು, ಕಾಮಾಲೆ ಅಂತ ಬಂದಿರೋದು ಅಕ್ಯೂಟ್ ಲಿವರ್ ಫೇಲ್ಯೂರಲ್ಲಿ ಎಂಡ್ ಆಗ್ಬೋದು. ಅದು ವಿಪರೀತ ವಿಕೋಪಕ್ಕೆ ಹೋದಾಗ, ಮೆಡಿಸಿನ್ಸು ಯಾವುದೇ ಫಲಿಸದೆ ಹೋದಾಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಕೂಡ ಬೇಕಾಗುತ್ತೆ. ಹಾಗಂದ್ಬಿಟ್ಟು ಪ್ರತಿಯೊಂದು ಜಾಂಡಿಸ್ ಪೇಷಂಟ್ಗೆ ಅದು ಬೇಕಾಗಲ್ಲ. ಸೊ ಕಾಮಾಲೆ ಜಾಂಡಿಸ್ ಅನ್ನೋದನ್ನು ಸಿಂಪ್ಟಮ್ಮು ಅಂತ ನಾನು ಅದಕ್ಕೆ ಹೇಳ್ತಾ ಇರೋದು, ಅದೊಂದು ರೋಗ ಅಲ್ಲ. ಕೆಲವ್ರಿಗೆ 3 ವಾರದಲ್ಲೇ ಕ್ಲಿಯರ್ ಆಗುತ್ತೆ, ಕೆಲವ್ರಿಗೆ 3 ತಿಂಗಳು ಬೇಕಾಗುತ್ತೆ, ಕೆಲವ್ರಿಗೆ ಇನ್ನೂ ಹೆಚ್ಚು ಪ್ರೊಲಾಂಗ್ ಆಗ್ಬೋದು. ಈ ಕಾಯಿಲೆ, ಈ ರೋಗ ಲಕ್ಷಣ ಇರುವಾಗ ಸಾಧಾರಣ ತಪ್ಪುಗಳು ಏನು ನಾವು ಮಾಡ್ತೀವಿ ಕಾಮಾಲೆ ಬಗ್ಗೆ ತಿಳ್ಕೊಬೇಕು. ಅರಿವು ಇಂಪಾರ್ಟೆಂಟ್. ಇವತ್ತು ನಾನು ಮಾತಾಡ್ತಾ ಇರೋ ಉದ್ದೇಶನೇ ಅದು, ಅರಿವು ಕೊಡೋಕ್ಕೆ. ಫಸ್ಟು ಸಾಧಾರಣವಾಗಿ ತಪ್ಪು ಏನು ಮಾಡೋದು ಅಂದರೆ, ಯಾವ ಕಾರಣದಿಂದ ಬಂದಿದೆ ತಿಳಿದೇನೆ ಟ್ರೀಟ್ಮೆಂಟ್ ಕೊಡೋದು ತಪ್ಪು. ಎರಡನೇದು, ಕಾಮಾಲೆ ಅಂದ್ಬಿಟ್ಟು ಸುಮಾರು ಜನ ಮನೆ ಮದ್ದು ಮಾಡ್ತಾರೆ. ಮನೆ ಮದ್ದಲ್ಲೂ ಕೆಲವು ದುಷ್ಪರಿಣಾಮ ಆಗ್ತದೆ. ಎಲ್ಲದೂ ಒಳ್ಳೇದಂತಲ್ಲ. ಮುಂಚೆ ಇರೋ ಕೆಲವು ಪದ್ಧತಿಗಳು ಒಳ್ಳೇದಿದೆ, ಬಟ್ ತಿಳಿದೇ ತಪ್ಪು ಮಾಡೋರು ಸುಮಾರು ಜನ ಇದ್ದಾರೆ. ಅದಕ್ಕೆ ನಾನು ಅವೇರ್ನೆಸ್ಗಂತ ಇವತ್ತು ಮಾತಾಡ್ತಾ ಇರೋದು. ನಾನು ನೋಡಿರೋ ಹಂಗೆ ಗ್ರಾಮಾಂತರದಲ್ಲಿ ಈಗಲೂ ಕೂಡ ಜನ ಕಾಮಾಲೆ ಜಾಂಡಿಸ್ ಆದಾಗ, ಚಿಕ್ಕ ಮಗು ಇರ್ಬೋದು, ದೊಡ್ಡವರು ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಗರ್ಭಿಣಿ ಸ್ತ್ರೀಯರು ಇರ್ಬೋದು, ಬರೆ ಹಾಕುವಂಥ ಒಂದು ಪದ್ಧತಿ ಇದೆ. ಅಂದರೆ ಸುಡೋದು, ಕೈ ಇರ್ಬೋದು, ಕಾಲಿರ್ಬೋದು, ಹೊಟ್ಟೆ ಮೇಲೆ. ಅದು ಟ್ರೆಡಿಷ್ನಲ್ ಮೆಥಡ್ ಆಗಿರೋದ್ರಿಂದ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ. ಅದರಿಂದನೇ ವಾಸಿ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆ ಥರ ಮಾಡೋದ್ರಿಂದ ವಾಸಿ ಆಗ್ತಾರೆ ಅಂತ ಅವರ ನಂಬಿಕೆ. ಅದು ನಂಬಿಕೆಗೆ ಎವಿಡೆನ್ಸ್ ಇಲ್ಲ. ಸೈಂಟಿಫಿಕಲಿ ಪ್ರೂವನ್ ಏನೂ ಎವಿಡೆನ್ಸ್ ಇಲ್ಲ. ಕೆಲವು ಕಾಮಾಲೆಗಳು ನಾವು ಏನೂ ಟ್ರೀಟ್ಮೆಂಟ್ ಕೊಡದೇ ಇದ್ದರೆ ಅದರಷ್ಟಕ್ಕೆ ಅದೇ ವಾಸಿ ಆಗುತ್ತೆ. ವೈರಲ್ ಇನ್ಫೆಕ್ಷನ್ ಇರ್ಬೋದು, ಹೆಪಟೈಟಿಸ್ A and E ಇರ್ಬೋದು.